ಮಧುಗಿರಿ ತಾಲೂಕಿನಲ್ಲಿ ಮಹತ್ವದ ಘೋಷಣೆ. ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಮಕ್ಕಳಿಗೆ ಉಚಿತ ಶೂ ಹಾಗೂ ಸಮವಸ್ತ್ರ ವಿತರಣೆ ಮಾಡಲು ಶಾಸಕ ಕೆಎನ್ ರಾಜಣ್ಣ ಸೂಚನೆ ನೀಡಿದ್ದಾರೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒಗಳ ಸಭೆಯಲ್ಲಿ ಮಾತನಾಡಿದ ಶಾಸಕ ರಾಜಣ್ಣ, ಈ ಶೈಕ್ಷಣಿಕ ವರ್ಷದಿಂದಲೇ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೀಡುವಂತೆ ಅಂಗನವಾಡಿ ಮಕ್ಕಳಿಗೂ ಉಚಿತ ಶೂ ಮತ್ತು ಸಮವಸ್ತ್ರ ನೀಡಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಪ್ರತಿ ಪಂಚಾಯಿತಿಯಲ್ಲಿರುವ ಅಂಗನವಾಡಿ ಮಕ್ಕಳ ಪಟ್ಟಿಯನ್ನು ತಯಾರಿಸಿ ಒಂದು ಪಂಚಾಯಿತಿಗೆ ಸುಮಾರು 100 ಮಕ್ಕಳಿಗೆ ಸಮವಸ್ತ್ರ ವಿತರಿಸುವ ವ್ಯವಸ್ಥೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನೊಂದೆಡೆ ರೈತರಿಗೆ ಸಹ ಮಹತ್ವದ ಸೂಚನೆ ನೀಡಲಾಗಿದೆ. ಕೃಷಿ ಭೂಮಿಯ ಫಲವತ್ತತೆ ಹೆಚ್ಚಿಸಲು ಹೊಲಕ್ಕೆ ಮಣ್ಣು ಹೊಡೆಯಲು ರೈತರು ಅರ್ಜಿ ನೀಡಿದರೆ ತಕ್ಷಣ ಅನುಮತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಆದರೆ ಇಟ್ಟಿಗೆ ಗೂಡು, ಲೇಔಟ್ ನಿರ್ಮಾಣ ಸೇರಿದಂತೆ ಖಾಸಗಿ ಉದ್ದೇಶಗಳಿಗೆ ಮಣ್ಣು ತೆಗೆದುಕೊಂಡರೆ ದರ ನಿಗದಿ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ರಾಜಣ್ಣ ತಿಳಿಸಿದ್ದಾರೆ. ಬೆಳೆಗೆ ಕೆರೆ ಹೂಳು ಬಳಸಲು ನಿರ್ಬಂಧ ಬೇಡ ಎಂಬ ವರದಿಯ ಹಿನ್ನೆಲೆ ಈ ಮಹತ್ವದ ಸೂಚನೆ ನೀಡಲಾಗಿದೆ. ಸದಾ ನಿಮ್ಮೊಂದಿಗೆ ವಿಜ್ವಲ ಸುದ್ದಿ. ವರದಿ ಹರೀಶ್ ಮಧುಗಿರಿ. ನಿಮ್ಮ ಪಂಚಾಯತಿನಲ್ಲಿ ಎಷ್ಟು ಜನ ಅಂಗನವಾಡಿ ಮಕ್ಕಳುಗಳು ಸಿಗ್ತಾರೆ? ಮಕ್ಕಳಲ್ಲಿ ಯಾರು ಆ ಮಕ್ಕಳಲ್ಲಿ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ, ಗಂಡು ಮಕ್ಳು ಇದ್ದಾರೆ? ಇಲ್ಲಿ ಯಾವ ತರ ಕಲರ್ ಯೂನಿಫಾರ್ಮ್ ಮಾಡಿ ಅದೇ ಪ್ರಕಾರನೇ ಯಾರಿಗೆ ಇವ್ರು ಕೊಡ್ತಾರೆ ನೀವು ಕೊಡಿಸ್ತೀರಿ, ಅದನ್ನೇ ಅವರು ಎಲ್ಲ ಕೊಡ್ಲಿ. ಈ ವರ್ಷ ನೆಕ್ಸ್ಟ್ ಕ್ಲಾಸಸ್ ಶುರುವಾಗೋ ಅಷ್ಟೊತ್ತಿಗೆ ಮಾಡ್ಬೇಕು. ನೀವು ಮಾಡ್ತೀರಿ, ಇವ್ರು ಬೇರೆ ಪಿಡಿಒಸ್, ಅಡ್ಮಿನಿಸ್ಟ್ರೇಟರ್ಸ್, ಅದಕ್ಕೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಅವನ ಪಂಚಾಯತಿನಲ್ಲಿ ಅಂತೇಳಿ ನೀವು ಅದನ್ನ ಅಂದಾಜು ಮಾಡಬೇಕು. ನಾನು ಇನ್ನೊಂದು ಮೀಟಿಂಗ್ ತಗೊಳ್ಳೋ ಅಷ್ಟೊತ್ತಿಗೆ ನೀವೇ ತಗೊಳ್ಳಿ ಮೀಟಿಂಗ್. CDP ಇರಲ್ಲ ಅದಕ್ಕೆ ಎಲ್ಲೋ ಕೊಂಡವಾಡಿ ಕೊಟ್ಟಿದ್ದೀರಿ, ಬೇಲ್ಯ ಕೊಟ್ಟಿದ್ದೀರಿ, ಪುಲ್ವಾರ ಕೊಟ್ಟಿದ್ದೀರಿ, ಇನ್ಯಾವ ಪಂಚಾಯತಿ ಕೊಡುತ್ತಲ್ಲ ಯಾರು ಕೊಟ್ಟಿದ್ದಾರೆ? ಓಕೆ ಫೈನ್, ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಇಲ್ಲಿ ನನ್ನ ಫೋಟೋ ಹಾಕ್ತಾರೆ, ಅಲ್ಲೇ ಪರ್ಮೇಶ್ ಫೋಟೋ ಹಾಕ್ತಾರೆ. ಪರ್ಮೇಶ್ ಫೋಟೋ ಹಾಕಿ ಆಮೇಲೆ ಹಿಂದಗಡೆ ಪಂಚಾಯತಿ ಅಧ್ಯಕ್ಷಗಳು ಯಾರವರ ಅವರವ್ರ ಮೆಂಬರ್ಗಳು ಹಾಕೊಳ್ಳಿ. ಈಗ ಯಾರು ಅವರಿಂದ ನೀವು ಅಡ್ಮಿನಿಸ್ಟ್ರೇಟಿವ್ ಇದ್ದಾರೆ ಹಾಕೊಳ್ಳಿ. ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ಗಳು ಹಾಕೊಳ್ಳಿ. ಗೊತ್ತಾಯ್ತಾ? ಯಾವತ್ತೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಮತ್ತೆ ಇವೆಲ್ಲ ಸೋಷಿಯಲ್ ಪ್ರೋಗ್ರಾಮ್ಸ್ ಇವೆಲ್ಲ ಇವುಗಳನ್ನ ಮಾಡಬೇಕು. ಮಾಡಿದ್ರೆ ನಿಮ್ಗಳಿಗೆ ಒಳ್ಳೇದಾಗ್ತದೆ, ನಿಮ್ಮ ಮಕ್ಕಳ ಮನೆಗೆ ಒಳ್ಳೇದಾಗ್ತದೆ. ಇದರಲ್ಲಿ ಏನು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಗ್ರಾಮ ಸಭೆಗಳನ್ನು ಮಾಡಿ ಎಷ್ಟು ಗ್ರಾಮ ಪಂಚಾಯತಿ ಕೆರೆಗಳಿದೆಯೋ ಅಷ್ಟು ಪ್ರತಿಯೊಂದು ಕೆರೆಗೂ ಕೂಡ ಒಂದೊಂದು ಕೆರೆ ನಿರ್ವಹಣೆ ಮತ್ತು ಅಭಿವೃದ್ಧಿ ಸಮಿತಿಗಳನ್ನ ರಚನೆ ಮಾಡ್ಬೇಕು. ಕೆರೆ ಒಂದು ಸರ್ ಕೆರೆ ಪ್ರದೇಶದ ಉಸ್ತುವಾರಿ ಮತ್ತು ಅಭಿವೃದ್ಧಿ ನಿರ್ವಹಣೆ ಸರ್. ಪಂಚಾಯತಿಗೆ ಒಂದು ಇದನ್ನ ಮಾಡ್ಬೇಕು ಸರ್. ಪಂಚಾಯತಿ ಮಾಡ್ಬಿಟ್ಟು ಅದರಲ್ಲಿ ಅರ್ಜಿಯನ್ನ ಏನಾದ್ರು ಕೂಡ ಸಲ್ಲಿಸಿದೆ. ಪೊಸಿಷನ್ ಆಫ್ ಲಾ ಏನಿದೆ ಯಾರು ಕಲೆಕ್ಟ್ ಮಾಡೋದು? ನೀವೇನ್ ಮಾಡ್ತೀರಿ? ನೀನ್ ಹೇಳೋದಕ್ಕೂ ಇದಕ್ಕೂ ವ್ಯತ್ಯಾಸ ಆಗ್ತದಲ್ಲ. ಇದು ಗೌರ್ಮೆಂಟ್ ಆರ್ಡರ್ ಓದಿದ್ದು ಗೆಜೆಟ್ ನೋಟಿಫಿಕೇಶನ್ ತಗೋ, ಇದು ಅದು ಇದು